ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ವಂಚಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ವೃದ್ಧಿಯ ಡಿಜಿಟಲ್ ಅರೆಸ್ಟ್ ಮಾಡಿ 24 ಕೋಟಿ ದೋಚಿದ್ದ ಕದಿಮರು. ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್. ವೃದ್ಧಿಯ ಡಿಜಿಟಲ್ ಅರೆಸ್ಟ್ ಮಾಡಿ 24 ಕೋಟಿ ದೋಚಿದ್ದ ಕದಿಮರು. ಬ್ಯಾಂಕ್ಗೆ ಚಿನ್ನ ಅಡಮಾನ ಇಡಲು ಬಂದು ಬಚಾವಾದ ವೃದ್ಧೆ. ಕಳೆದ ಜನವರಿಯಿಂದ 24 ಕೋಟಿ ದೋಚಿದ್ದ ಸೈಬರ್ ವಂಚಕರು. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಉಳಿಯಿತು ಮತ್ತಷ್ಟು ಹಣ. ಸಿಸಿಬಿಯಿಂದ ಗೌರವ್, ಓಂ ಪ್ರಕಾಶ್, ಪುನೀತ್ ಸೇರಿ 5 ಬಂಧನ ಆಗಿದೆ. ಶಿವಾಜಿನಗರ ನಿವಾಸಿಯಾಗಿರುವಂತಹ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಡಿಜಿಟಲ್ ಅರೆಸ್ಟ್. ಪ್ರಾಪರ್ಟಿ ಮಾರಿದ್ದರಿಂದ ವೃದ್ಧಿಗೆ ಬಂದಿತ್ತು ಕೋಟ್ಯಾಂತರ ರೂಪಾಯಿ ಹಣ. ಅಜ್ಜಿ ಹಣದ ಬಗ್ಗೆ ಮಾಹಿತಿ ತಿಳಿದು ಡಿಜಿಟಲ್ ಅರೆಸ್ಟ್ ಮಾಡಿದ್ದ ಸೈಬರ್ ಕಳ್ಳರು. ಕಳೆದ ಜನವರಿಯಿಂದ ಮೇವರೆಗೂ ಮನಿ ಲಾಂಡ್ರಿಂಗ್ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್. ಹಂತ ಹಂತವಾಗಿ ಬರೋಬ್ಬರಿ 24 ಕೋಟಿ ಹಣ ಸೈಬರ್ ವಂಚಕರ ಪಾಲಾಗಿತ್ತು. ಆದರೂ ಸುಮ್ಮನಾಗದ ಸೈಬರ್ ವಂಚಕರು ಅಜ್ಜಿಯ 1300 ಗ್ರಾಂ ಚಿನ್ನದ ಮೇಲೆ ಕಣ್ಣಿಟ್ಟಿದ್ರು. ಚಿನ್ನದ ಒಡವೆ ಅಡ ಇಟ್ಟು ಬಂದ ದುಡ್ಡನ್ನ ಸೈಬರ್ ವಂಚಕರಿಗೆ ಕೊಡಲು ಬಂದಿದ್ದ ಅಜ್ಜಿ. ಇದನ್ನು ಗಮನಿಸಿದ ಕಂಟೋನ್ಮೆಂಟ್ ಬ್ರಾಂಚ್ ಐಸಿಐಸಿಐ ಬ್ಯಾಂಕ್ ಮ್ಯಾನೇಜರ್ ವೃದ್ಧೆ ಇನ್ನಷ್ಟು ಚಿನ್ನಾಭರಣ ತಂದಿದ್ದು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಕೂಡಲೇ ಅಖಾಡಕ್ಕೆ ಸಿಸಿಬಿ ಸೈಬರ್ ತಂಡ ವೃದ್ಧೆ ವಿಚಾರಿಸಿದಾಗ ಅಸಲಿ ಎತ್ತು ಬಯಲಾಗಿದೆ. ನೊಂದ ವೃದ್ಧೆಯಿಂದ ದೂರು ಪಡೆದ ಕೇಸ್ ದಾಖಲಿಸಿದ್ದ ಸಿಸಿಬಿ ಸೈಬರ್ ಪೊಲೀಸರು ಕೇಸ್ ಮಾಡಿ ಮುಂಬೈ, ಅಲಹಾಬಾದ್, ದೆಹಲಿ ಮೂಲದ ಆರೋಪಿಗಳ ಬಂಧನ ಆಗಿದೆ. ಈವರೆಗೂ 60 ಲಕ್ಷ ಹಣ ಇರೋ ಬ್ಯಾಂಕ್ ಅಕೌಂಟ್ ಸೀಸ್, ಉಳಿದ ಹಣ ಪತ್ತೆ. ಬೆಲೆ ಒಟ್ಟು 22 ಅಕೌಂಟ್ಗಳಿಗೆ 24 ಕೋಟಿ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ರು. ಕರ್ನಾಟಕದಲ್ಲೇ ಅತಿ ದೊಡ್ಡ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣವನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಇದೀಗ ಪತ್ತೆ ಹಚ್ಚಿರುವಂತದ್ದು. ವೃದ್ಧೆಯೊಬ್ಬರಿಗೆ 24 ಕೋಟಿ ರೂಪಾಯಿಯಷ್ಟು ಡಿಜಿಟಲ್ ಅರೆಸ್ಟ್ ಮಾಡಿದಂತಹ ಆರೋಪಿಗಳನ್ನ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸಿಯಾಗಿದ್ದಂತಹ ಏನು ವೃದ್ಧೆ ಏನಿದ್ದಾರೆ, ಸೊ ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಅವರ ಒಂದು ಡಿಜಿಟಲ್ ಅರೆಸ್ಟ್ ಸಂಬಂಧಪಟ್ಟಂತೆ 24 ಕೋಟಿಯಷ್ಟು ಹಣವನ್ನ ಕಳೆದ ಜನವರಿಯಿಂದ ಇಲ್ಲಿವರೆಗೂ ಸಹ ವೃದ್ಧೆಯಿಂದ ಸೈಬರ್ ವಂಚಕರು ಹಾಕಿಸ್ಕೊಂಡಿದ್ರು. ನಿಮ್ಮನ್ನ ಮನಿ ಲ್ಯಾಂಡ್ರಿಂಗ್ ಕೇಸ್ ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಂದ ಒಂದು 24 ಕೋಟಿಯಷ್ಟು ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡಿರುವಂತದ್ದು. ವೃದ್ಧೆ ಒಬ್ಬರಿಗೆ 24 ಕೋಟಿಯಷ್ಟು ಹಣ ಒಂದು ಪ್ರಾಪರ್ಟಿ ಹಣ ಮಾರಿದ್ರು. ಆ ಒಂದು ಹಣ ಅವರಿಗೆ ಬಂದಿರುತ್ತೆ. ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಅಕೌಂಟ್ ನಲ್ಲಿ ಇಟ್ಟಿದ್ರು. ಈ ಬಗ್ಗೆ ಸೈಬರ್ ವಂಚಕರಿಗೆ ಮಾಹಿತಿ ಸಹ ಆಗಿತ್ತು, ಮಾಹಿತಿಯನ್ನ ಪಡ್ಕೊಂಡಿದ್ರು. ಅದರ ಬೇಸ್ ಮೇಲೆ ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿದ್ರು. ಕಳೆದ ಆಗಸ್ಟ್ ನಿಂದ ಏಪ್ರಿಲ್ ವರೆಗೂ ಸಹ ಈ ರೀತಿಯಾಗಿ ಮಾಡ್ತಾ ಇದ್ರು. ಜೊತೆಗೆ 24 ಕೋಟಿಯಷ್ಟು ಹಣ ಸಾಲದು ಎಂದು ಹೇಳಿಕೊಂಡು ಮತ್ತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಸೊ ಇದ್ರ ಬಗ್ಗೆ ಹಣ ಇಲ್ಲದ ಸಂದರ್ಭದಲ್ಲಿ ವೃದ್ಧೆಯೊಬ್ಬರು ಇಲ್ಲಿಂದ ಇದೇ ಕಂಟ್ರೋಲ್ಮೆಂಟ್ ರಸ್ತೆಯಲ್ಲಿರುವಂತಹ ಐಸಿಸಿ ಬ್ಯಾಂಕ್ ಏನಿದೆ, ಆ ಒಂದು ಬ್ಯಾಂಕ್ಗೆ ಚಿನ್ನ 1 kg ಅಷ್ಟು ಚಿನ್ನ ಬಣ್ಣವನ್ನ ತೆಗೆದುಕೊಂಡು ಹೋಗಿ ಅಡ ಇಡಕ್ಕೆ ಮತ್ತೆ ಅಡ ಇಟ್ಟು ಹಣವನ್ನ ಪಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅವರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಒಬ್ಬ ಬ್ಯಾಂಕ್ಗೆ ವೃದ್ಧೆಯೊಬ್ಬರು 1 kg ಅಷ್ಟು ಚಿನ್ನ ಬಣ್ಣ ತೆಗೆದುಕೊಂಡು ಬಂದಿದ್ದಾರೆ, ಅದನ್ನ ಅಡ ಇಡಬೇಕು ಮತ್ತೆ ಅದ ಇಟ್ಕೊಂಡು ಹಣವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಕೂಡಲೇ ಅಲರ್ಟ್ ಆದಂತಹ ಸೈಬರ್ ಕ್ರೈಮ್ ಪೊಲೀಸರು ಆ ಒಂದು ಬ್ಯಾಂಕ್ಗೆ ಹೋಗಿ ತೆರಳುತ್ತೆ, ಆ ಅರ್ಜಿಯನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ಆ ಒಂದು ವೃದ್ಧೆ ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಡೋದಿಲ್ಲ ಆರಂಭದಲ್ಲಿ. ಆನಂತರ ಪೊಲೀಸರು ತಮ್ಮದೇ ಒಂದು ಶೈಲಿಯಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಆಕೆ ಈ ರೀತಿ ಒಬ್ಬರಿಗೆ ನಮ್ಮ ಸಂಬಂಧಿಕರು ಒಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆನಂತರ ಕೂಡಲೇ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡು ಆ ಮಹಿಳೆಯಿಂದ ದೂರನ್ನ ಪಡೆದುಕೊಂಡು ಪ್ರಕರಣವನ್ನ ದಾಖಲು ಮಾಡ್ಕೊಂತಾರೆ. ಅದಾದ ನಂತರ ಪ್ರಕರಣ ದಾಖಲಿಸಿಕೊಂಡು ಇದೀಗ ಸೈಬರ್ ವಂಚಕರು ಏನಿದ್ದಾರೆ, ಸೊ ಅವರನ್ನ ನಾಲ್ವರನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಒಂದು ಅಹಮದಾಬಾದ್ ಇರಬಹುದು ಮತ್ತು ದೆಹಲಿಯಲ್ಲಿ ಅರೆಸ್ಟ್ ಮಾಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ಅತಿ ದೊಡ್ಡ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ಅನ್ನೋದು ಇದೀಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಯಾಕಂದ್ರೆ ಈ ರೀತಿ ಸೈಬರ್ ವಂಚಕರು ಒಂದು ಅಕೌಂಟ್ ಮಹಿಳೆಯ ವೃದ್ಧೆಯ ಒಂದು ಅಕೌಂಟ್ ನಲ್ಲಿ ಇದ್ದಂತಹ ಮಾಹಿತಿಯನ್ನ ಪಡೆದುಕೊಂಡು ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಿರುವಂತದ್ದಾಗಿ ಮೇಲ್ನೋಟಿಗೆ ಕಂಡು ಬಂದಿರುವಂತದ್ದು. ಅಲ್ಲೇ ಇಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆ ಏನಿದೆ ಅದರಿಂದ ಇದು ಮತ್ತಷ್ಟು ಹಣ ಸೈಬರ್ ವಂಚಕರ ಪಾಲಾಗ್ತಾ ಇತ್ತು, ಅದು ತಪ್ಪಿದಂತಾಗಿರುವಂತದ್ದು. ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.